ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ವೇಳೆಗಾಗಿ ನಾವು ದೇವರನ್ನು ಸ್ತೋತ್ರ ಮಾಡುವ. ಈ ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಕುಳಿತು ನಾವು ದೇವರ ವಾಕ್ಯವನ್ನು ಕೇಳುವಂತೆ ದೇವರು ನಮಗೆ ಈ ದಿನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವ. ಹಾಲೆಲೂಯಾ. ಪ್ರಿಯರೇ, ದೇವರ ವಾಕ್ಯ ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಪ್ರಿಯರೇ, ನಾವು ಕರ್ತನ ಪ್ರೀತಿಯನ್ನು ಅರಿತುಕೊಂಡವರಾಗಿ, ಆ ಪ್ರೀತಿ ಯಾವುದೆಂದರೆ ಶಾಶ್ವತವಾದ ಪ್ರೀತಿ. ನಾನು ನಿನ್ನನ್ನು, ಆತನು ಒಬ್ಬೊಬ್ಬರಿಗೆ ಹೇಳ್ತಿದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ, ಮಮತೆಯಿಂದಲೇ ನಿನ್ನನ್ನು ನಾನು ಸೆಳೆದುಕೊಂಡಿದ್ದೇನೆ. ಪ್ರಿಯರೇ, ದೇವರು ಮಾಡಿದಂಥ ಎಂಥ ಪ್ರೀತಿಯನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನಿಸುವ. ಆತನು ಶಿಲುಬೆಯಲ್ಲಿ ನಮಗೋಸ್ಕರ ಮಾಡಿದಂತಹ ಪ್ರೀತಿ ಯಾವ ಪ್ರೀತಿ ಅಂದು ಶಾಶ್ವತವಾದ ಪ್ರೀತಿ. ಪಾಪದಲ್ಲಿದ್ದಂತಹ ನಮ್ಮನ್ನು ಪ್ರಿಯರೇ, ಆತನು ಆತನ ರಕ್ತದ ಮೂಲಕ ನಮಗೆ ತನ್ನ ತಂದೆಗೆ ಮಕ್ಕಳಾಗುವಂಥ ಆ ಪ್ರೀತಿಯನ್ನು ಆತನು ನಮಗೋಸ್ಕರ ಸುರಿಸಿದ್ದಾನೆ. ಇದು ಯಾವ ಪ್ರೀತಿ ಅಂದರೆ ಶಾಶ್ವತವಾದ ಪ್ರೀತಿ. ಲೋಕ ನಮಗೆ ಪ್ರೀತಿಸ್ತದೆ, ನಮ್ಮವರು ನಮ್ಮನ್ನು ಪ್ರೀತಿಸ್ತಾರೆ, ಆದರೆ ಅದು ಶಾಶ್ವತವಾದ ಪ್ರೀತಿ ಆಗಿರುವುದಿಲ್ಲ ಪ್ರಿಯರೇ. ನಮ್ಮ ದೇವರು ನಮಗೆ ಕೊಟ್ಟಂತಹ ಪ್ರೀತಿ ಅದು ಶಾಶ್ವತ. ಶಾಶ್ವತ ಅಂದರೆ ಅದು ನಿತ್ಯ ನಿರಂತರವಾದ ಪ್ರೀತಿ. ಅದನ್ನು ಯಾರಿಂದಲೂ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ವಾಕ್ಯ ನೋಡುವ 1 ಯೋಹಾನ 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಹಾಲೆಲೂಯಾ. ದೇವರ ಮಕ್ಕಳೆಂಬ ಹೆಸರು. ಪ್ರಿಯರೇ, ನಾವು ಲೋಕದಲ್ಲಿರುವಾಗ, ನಾವು ಕ್ರಿಸ್ತನನ್ನು ಅರಿಯುವ ಮೊದಲು ನಾವು ಲೋಕ ರೀತಿಯಲ್ಲಿ ಕತ್ತಲೆಯಲ್ಲಿ ಜೀವಿಸ್ತಿರುವಾಗ ನಾವು ದೇವರ ಮಕ್ಕಳು ಆಗಲಿಲ್ಲ. ಆದರೆ ತಂದೆಯಾದ ದೇವರು ಆತನ ಶಾಶ್ವತವಾದ ಪ್ರೀತಿಯ ಮೂಲಕ ನಮಗೆ, ಆತನು ತಂದೆಯಾದ ದೇವರಿಗೆ ಮಕ್ಕಳಾಗುವಂಥ ಕೃಪೆಗೆ ನಮ್ಮನ್ನು ನಡೆಸಿದ ಆತನಾಗಿದ್ದಾನೆ. ಮಕ್ಕಳಂದ್ರೆ ಪ್ರಿಯರೇ, ನಾವು ನೆನೆಸ್ತೇವೆ ನಮ್ಮ ಮಕ್ಕಳು. ಈಗ ನಮ್ಮ ಈ ಲೋಕದಲ್ಲಿರುವ, ಈ ಶರೀರದಲ್ಲಿರುವಂಥ ನಮ್ಮ ಮಕ್ಕಳನ್ನು ನಾವು ಎಷ್ಟೊಂದು ಪ್ರೀತಿ ಮಾಡ್ತೇವೆ ಅಲ್ವಾ. ಅವರ ಭವಿಷ್ಯತ್ತಿನ ಬಗ್ಗೆ ಯೋಚಿಸ್ತೇವೆ, ಅವರಿಗೇನೆಲ್ಲ ಬೇಕು ನಾವು ಚಿಂತಿಸ್ತೇವೆ. ನಮ್ಮ ಹತ್ರ ಇಲ್ಲದಿದ್ರೂ ನಾವು ಅವರಿಗೋಸ್ಕರ ಏನಾದರೂ ಮಾಡಿ ನಮ್ಮ ಮಕ್ಕಳಿಗೋಸ್ಕರ ನಾವು ಎಲ್ಲವನ್ನು ಕೊಡುವವರಾಗಿದ್ದೇವೆ. ಇದು ನಮ್ಮ ತಂದೆ ತಾಯಿ ಲೋಕದ ಪ್ರೀತಿಯಾಗಿದೆ ಪ್ರಿಯರೇ. ಆದರೆ ನಮ್ಮ ಪರಲೋಕದ ತಂದೆಯಾದ ದೇವರ ಪ್ರೀತಿ ಅದು ನಮ್ಮ ಎಣಿಕೆಗೆ ಅದು ಸಾಧ್ಯವೇ ಇಲ್ಲ. ಅಂಥ ಪ್ರೀತಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಶಾಶ್ವತವಾದ ಪ್ರೀತಿ, ಮಮತೆಯಿಂದ ಆತನು ನಮ್ಮನ್ನು ಸೆಳೆದುಕೊಂಡಿದ್ದಾನೆ. ನಾವು ಕೆಲವು ಸಲ ನೆನೆಸ್ತೇವೆ ಪ್ರಿಯರೇ, ನಮ್ಮನ್ನು ಯಾರು ಪ್ರೀತಿ ಮಾಡುವುದಿಲ್ಲ, ಈ ಲೋಕದವರು ಅಥವಾ ನಮ್ಮ ಕುಟುಂಬಸ್ಥರು ನಮ್ಮನ್ನು ಪ್ರೀತಿ ಮಾಡುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಏನ್ ಮಾಡಿದ್ದೇನೆ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದ. ಹಾಲೆಲೂಯಾ. ಈ ಶಾಶ್ವತವಾದ ಪ್ರೇಮವನ್ನು ನಾವು ಅರಿತುಕೊಳ್ಬೇಕಿದ್ರೆ ಪ್ರಿಯರೇ, ನಾವು ಕ್ರಿಸ್ತನನ್ನು ಅರಿಯಬೇಕು. ಯಾವ ರೀತಿ ನಾವು ಕ್ರಿಸ್ತನನ್ನು ಅರಿತೇವೋ, ಎಷ್ಟು ನಾವು ಕ್ರಿಸ್ತನನ್ನು ಅರಿತೇವೋ ಅಷ್ಟು ನಮಗೆ ದೇವರ ಪ್ರೀತಿಯ ಆ ಅನುಭವ ನಮ್ಮಲ್ಲಿ ಉಂಟಾಗ್ತದೆ. ಇನ್ನೊಂದು ವಚನ ಹೇಳ್ತದೆ, ರೋಮಪುರ 8ನೇ ಅಧ್ಯಾಯ 35ನೇ ವಚನ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನ ಇಲ್ಲದಿರುವುದೋ, ವಸ್ತ್ರ ಇಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಯಾವುದು? ಈ ಲೋಕದ ಯಾವ ಪರಿಸ್ಥಿತಿ ಕೂಡ ನಮ್ಮ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಪ್ರಿಯರೇ. ಈ ಪ್ರೀತಿಯನ್ನು ನಾವು ಈ ಮುಂಜಾನೆ ವೇಳೆಯಲ್ಲಿ, ಆತನ ಪ್ರೀತಿಯನ್ನು ನಾವು ಒಂದು ಕ್ಷಣ ನೆನೆಸುವುದಾದರೆ ಪ್ರಿಯರೇ, ನಮ್ಮ ಇಡೀ ದಿನದ ಮುಂಜಾನೆಯಿಂದ ರಾತ್ರಿ ನಾವು ಮಲಗುವವರೆಗೂ ನಮಗೆ ಬರುವಂಥ ಪರಿಸ್ಥಿತಿಯಲ್ಲಿ ನಾವು ಹೇಗೆ ನಾವು ನಡಿತೇವೆ, ಆ ನಡೆಯುವಂಥ ಸಮಯದಲ್ಲಿ ದೇವರ ಪ್ರೀತಿಯನ್ನು ನಾವು ಅರಿಯುವುದಾದರೆ ಆ ಎಲ್ಲ ಪರಿಸ್ಥಿತಿಗಳನ್ನು ನಾವು ಜಯಿಸಿ ನಿಲ್ಬಹುದು ಪ್ರಿಯರೇ. ಯಾಕಂದರೆ ದೇವರ ಪ್ರೀತಿ ಅದು ಶಾಶ್ವತವಾಗಿದೆ. ಆ ಶಾಶ್ವತ ಪ್ರೀತಿಯನ್ನು ಪೌಲನು ಸರಿಯಾಗಿ ತಿಳ್ಕೊಂಡಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ಇಲ್ಲಿ ಏನಂತ ಹೇಳ್ತಿದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದು? ಕಷ್ಟವೋ, ಸಂಕಟವೋ, ಅನ್ನ ಇಲ್ಲದಿರುವುದೋ, ವಸ್ತ್ರ ಇಲ್ಲದಿರುವುದೋ, ಯಾವುದೆಲ್ಲ ನಮಗೆ ಪರಿಸ್ಥಿತಿ ಉಂಟು ಇವತ್ತು. ಹೊರತೆ ಉಂಟಾ, ಕಣ್ಣೀರು ಉಂಟಾ, ಚಿಂತೆ ಉಂಟಾ, ಇದೆಲ್ಲ ನಮಗೆ ಬರುವಾಗ ಇದೆಲ್ಲ ನಮಗೆ ಬರ್ತದೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ.
ಕ್ರಿಸ್ತನು ಆ ಮಾತು ನಮ್ಮೆಲ್ಲರಿಗೋಸ್ಕರ ಕೊಟ್ಟಿದ್ದಾನೆ ಪ್ರಿಯರೇ. ಹೇಗೆ ನಾವು ಜಯಿಸುವಂಥದ್ದು? ನಾವು ದೇವರ ಪ್ರೀತಿಯನ್ನು ಅನುಭವದಿಂದ ಸವೆದು ನೋಡ್ಬೇಕು ಪ್ರಿಯರೇ. ಹೇಗೆ ಇದು ಸಾಧ್ಯ? ದೇವರ ವಾಕ್ಯದ ಮೂಲಕ ನಾವು ಮುಂಜಾನೆ ಎದ್ದು ದೇವರ ಸಾನ್ನಿಧ್ಯವನ್ನು ಬಯಸಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಿ ವಾಕ್ಯವನ್ನು ಧ್ಯಾನಿಸುವಾಗ ಆ ದೇವರ ಪ್ರೀತಿ ನಮ್ಮ ಒಳಗೆ ಕಾರ್ಯ ಮಾಡ್ತದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ನಾವು ಅನೇಕ ಪರಿಸ್ಥಿತಿಗಳಲ್ಲಿರುವಾಗ ಆ ದೇವರ ಪ್ರೀತಿಯನ್ನು ನಾವು ಮರ್ತು ಹೋಗ್ತೇವೆ ಪ್ರಿಯರೇ. ನಾವು ಈ ಪ್ರೀತಿಯನ್ನು ಯಾವಾಗಲೂ ಮರೆಯಬಾರದು. ಯಾವಾಗಲೂ ನಮ್ಮ ಜ್ಞಾಪಕದಲ್ಲಿ ಈ ಪ್ರೀತಿ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಫೆಸ 3ನೇ ಅಧ್ಯಾಯ 18-19 ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪೌಲನು, ನಾವು ನೋಡ್ತೇವೆ, ಪೌಲನು ದೇವರ ಸೇವೆಯನ್ನು ಹೆಚ್ಚಾಗಿ ಮಾಡಿದಂತ ಒಬ್ಬ ದೇವ ಮನುಷ್ಯನಾಗಿದ್ದ ಪ್ರಿಯರೇ. ಆತನಿಗೆ ಗೊತ್ತು ತನ್ನ ದೇವರ ಪ್ರೀತಿ ಎಂಥದ್ದು ಎಂಬುದನ್ನು. ಆತನಿಗೆ ಬಂದಂತ ಎಲ್ಲಾ ಪರಿಸ್ಥಿತಿಯಲ್ಲಿಯೂ ಆತನು ಇದನ್ನೆಲ್ಲ ವಾಕ್ಯವನ್ನು ಬರೆಯುವಾಗ ಆತನು ಅರಮನೆಯಲ್ಲಿ ಇದ್ದು ಈ ವಾಕ್ಯವನ್ನು ಬರೀಲಿಲ್ಲ ಪ್ರಿಯರೇ. ಆತನು ಸೆರೆಮನೆಯಲ್ಲಿ ಇದ್ದುಕೊಂಡು ಈ ಮಾತುಗಳನ್ನು ಎಲ್ಲ ಸಭೆಗಳಿಗೆ ಆತನು ಬರೀತಿದ್ದಾನೆ. ಯಾಕೆ? ಎಲ್ಲ ವಿಶ್ವಾಸಿಗಳು ದೇವರ ಪ್ರೀತಿಯನ್ನು ಅರಿತು ದೇವರಿಗಾಗಿ ಜೀವಿಸಬೇಕೆಂಬಂತ ಆ ಒಂದೇ ಒಂದು ಕಾರಣದಿಂದ ಪೌಲನು ಈ ಮಾತುಗಳನ್ನು ಎಲ್ಲ ಸಭೆಗೆ, ಎಲ್ಲ ರೋಮಪುರದ ಸಭೆಯವರಿಗೆ ಬರೀತಿದ್ದಾನೆ, ಎಫೆಸ ಸಭೆಯವರಿಗೆ ಬರೀತಿದ್ದಾನೆ. ಅದೇ ರೀತಿ ಯೋಹಾನನು ಕೂಡ 1 ಯೋಹಾನ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾನು ಆಗಲೇ ಹೇಳಿದಂತೆ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಟ್ಟದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಈ ಎಲ್ಲ ದೇವರ ಪ್ರೀತಿಯನ್ನು ನಾವು ಅರಿತುಕೊಳ್ಬೇಕು ಪ್ರಿಯರೇ. ಹೇಗೆ ಸಾಧ್ಯ ಅಂದ್ರೆ ನಾವು ಕ್ರಿಸ್ತನನ್ನು ಅರಿಯುವುದರ ಮೂಲಕ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯಾಕಂದ್ರೆ ಈ ವಾಕ್ಯ ಜೀವವಾಗಿದೆ ಪ್ರಿಯರೇ. ಈ ವಾಕ್ಯ ನಮ್ಮ ಜೀವಿತದಲ್ಲಿ, ಈ ವಾಕ್ಯವನ್ನು ಓದುವಾಗ, ನಾವು ಧ್ಯಾನಿಸುವಾಗ, ಈ ವಾಕ್ಯದ ಪ್ರಕಾರ ನಾವು ನಡೆಯುವಾಗ ಈ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಹಲ್ಲೆಲೂಯಾ. ಈ ವಾಕ್ಯ ನಮ್ಮನ್ನು ಚೈತನ್ಯಪಡಿಸದಂತ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ನಾವು ಒಂದು ಕ್ಷಣ ಹೊತ್ತು ಆ ದೇವರ ಪ್ರೀತಿಯನ್ನು ನಾವು ನೆನೆಸುವಾಗ ಈ ಲೋಕದ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ದೇವರನ್ನು ಘನಪಡಿಸುವರಾಗುವಂತೆ ಖಂಡಿತವಾಗಿಯೂ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ನಂಬಿದ್ದೇನೆ ದೇವರೇ, ಈ ವಾಕ್ಯ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅದು 100ರಷ್ಟು ಫಲಗಳನ್ನು ಕೊಟ್ಟು ನಮ್ಮ ಕ್ರಿಸ್ತನ ಬರುಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸುವಂತೆ ನಾವೆಲ್ಲರೂ ಒಂದು ನಿಮಿಷ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಂದನೆ ಅಪ್ಪ ಕರ್ತನೆ. ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನಿನ್ನ ಮಗನಾದ ಏಸು ಕ್ರಿಸ್ತನ ಮೂಲಕಪ್ಪ, ಹೌದು ಸ್ವಾಮಿ, ನಿನ್ನ ಮಗನನ್ನೇ ನಮಗೋಸ್ಕರ ಕೊಟ್ಟು ಕರ್ತನೆ, ನಿನ್ನ ಶಾಶ್ವತವಾದ ಆ ಪ್ರೇಮದಿಂದ ಸ್ವಾಮಿ ಕರ್ತನೆ ನಮ್ಮ ಒಬ್ಬೊಬ್ಬರನ್ನು ನೀನು ಸೆಳೆದುಕೊಂಡಿದ್ದೀಯಲ್ಲ ಕರ್ತನೆ. ಈ ಪ್ರೀತಿಯನ್ನು ಸ್ವಾಮಿ ನಾವೆಲ್ಲರೂ ಈ ವಾಕ್ಯವನ್ನು ಯಾರೆಲ್ಲ ಇವತ್ತು ಕೇಳಿದಾರೋ, ಈ ಮುಂಜಾನೆ ವೇಳೆಯಲ್ಲಿ ಒಬ್ಬೊಬ್ಬರು ಕೇಳಿದಂತ ನಿನ್ನ ಮಕ್ಕಳನ್ನು ಸ್ವಾಮಿ ಈ ವಾಕ್ಯದಿಂದ ನೀನು ಬಲಪಡಿಸಿ ನಡೆಸಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾಕ್ಯ ಒಬ್ಬೊಬ್ಬರಲ್ಲಿ ಕರ್ತನೆ ಕಾರ್ಯ ಮಾಡಲಪ್ಪ. ಹೌದು ಸ್ವಾಮಿ, ಪರಿಸ್ಥಿತಿಗಳ ಮಧ್ಯದಲ್ಲಿ ನಿನ್ನ ಪ್ರೀತಿಯನ್ನು ಅರಿತುಕೊಂಡು ಜೀವಿಸುವಂತೆ ಒಂದೊಂದು ಮಕ್ಕಳನ್ನು ಸ್ವಾಮಿ ನೀನು ಬಲಪಡಿಸಿ ನಡೆಸಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆ ನಾನು ನಿನಗೆ ಸಲ್ಲಿಸ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ.